ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾವು ಬಾದಾಮಿ, ಪಟ್ಟದಕಲ್ಲು, ಕುಕ್ಕನೂರು ಟ್ರಿಪ್ ಹೊರಟಿದ್ದೇವೆ. ಫಸ್ಟ್ ಡೇ ಬ್ಲಾಗ್ ಇದು. ಏನೇನು ಮಾಡಿದ್ವಿ ಫಸ್ಟ್ ಡೇ ನೋಡೋಣ. ಎಲ್ಲೋಗ್ತಾ ಇದ್ದೇವೆ ನಾವು? ಬಾದಾಮಿ, ಐಹೊಳೆ. ನಮ್ಮ ಸಿರ್ಸಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿರುವಂಥ ಹೀಟು, ಮೈ ಗಾಡ್, ಗೆಟ್ಸ್ ಡೌನ್. ಟ್ರೈನು ಅಲ್ಲಿ ಹೋಗ್ತಾ ಇದ್ದು ಬರ್ತಾ ಇದ್ದು. ಹೀಗೆ ರೋಡ್ ಪಕ್ಕದಲ್ಲೇ ಟ್ರೈನ್ ಹೋಗ್ತಾ ಇತ್ತು. ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ವಿ. ನೋಡಲಿ, ಒಂದು ಹೋಗ್ತಾ ಇದ್ದು, ಒಂದು ಬರ್ತಾ ಇದ್ದು. ಇವಾಗ ಫಸ್ಟ್ ನಾವು ಹೋಗ್ತಾ ಇರೋದು ಕುಕ್ಕನೂರು ಅಂತ ಹೇಳಿ ಮಹಾಮಾಯಾ ಟೆಂಪಲ್ಗೆ, ಮಹಾಮಾಯಾ ದೇವಿ ಟೆಂಪಲ್ಗೆ ಫಸ್ಟ್ ಹೋಗ್ತಾ ಇದ್ದೀವಿ. ಇದೇ ಅದು ದೇವಿ ಟೆಂಪಲ್ಲು, ತುಂಬ ಹಳೆ ಟೆಂಪಲ್ಲು. ಇದು ಕುಕ್ಕನೂರಲ್ಲಿದೆ. ಬಾದಾಮಿಗೆ ಹೋಗುವಾಗ ಸಿಗುತ್ತೆ, ಹುಬ್ಬಳ್ಳಿಯಿಂದ ಬಾದಾಮಿಗೆ ಹೋಗುವಾಗ ಸಿಗುತ್ತೆ. ತುಂಬ ಹಳೆ ದೇವಸ್ಥಾನ, 3 ದೇವಿಯ ಮೂರ್ತಿಗಳಿದ್ದಾವೆ. ಇಲ್ಲಿ ನೋಡಿ, ಧ್ಯಾನಕ್ಕೆ ಕೂತಿದ್ದಾರೆ ನಮ್ಮನೆಯವರು. ಸೊ ಇಲ್ಲಿ ಕಾಲಿಡೋಕ್ಕಾಗ್ತಾ ಇಲ್ಲ, ಹೇಗೇಗೋ ಓಡಿ 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 ಹೋಗ್ತಾ ಇದ್ದೀವಿ ನೆಲದಲ್ಲಿ. ಎಲ್ಲ ಕಲ್ಲಿನಿಂದ ಮಾಡಿದ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ ನೋಡಿ, ಎಲ್ಲ ಕಲ್ಲಿಂದು. ಇದು ನೋಡಿ, ನನ್ನ ಇದಕ್ಕೆ ಶ್ರೀ ಗುರುದೇವ ದತ್ತ ಶ್ರೀಪಾದ ವಲ್ಲಭರದ್ದು ದೇವಸ್ಥಾನ ಸಿಕ್ತು. ಬಾಗಿಲು ಹಾಕ್ಕೊಂಡಿತ್ತು, ಆದರೆ ಖುಷಿ ಆಯಿತು. ಗುರುಚರಿತ್ರೆ ಪಾರಾಯಣ ಮಾಡೋರಿಗೆ ಬಂದು ಹೋಗ್ಬೋದು ಇಲ್ಲಿ. ನಂತರ ಅಲ್ಲಿ ದರ್ಶನ ಮಾಡಿಕೊಂಡು ಸೀದಾ ಬಾದಾಮಿ ಕಡೆಗೆ ಹೊರಟ್ವಿ ನಾವು. ನೋಡಿ, ಅಲ್ಲಿ ಬರೋವಾಗ್ಲೇ ಅಲ್ಲಿ ಕಲ್ಲುಗಳು, ಅದು ಬೆಟ್ಟ ಎಲ್ಲ ಕಾಣ್ತಾ ಇದೆ. ಬಾದಾಮಿಗೆ ಬಂದು ನಾವು ನಮ್ದು ಏನು ರೆಸಾರ್ಟ್ ಬುಕ್ ಮಾಡಿದ್ವಿ ಅಲ್ಲಿ ಚೆಕ್ ಇನ್ ಆದ್ವಿ. ನೋಡಿ, ನಮ್ಮ ರೂಮ್ ಕಡೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಪೂಲ್ ನೋಡಿ ಮಕ್ಕಳು ಖುಷಿಯಾಗ್ಬಿಟ್ರು. ಬೇಡ ಬೇಡ, ಡೀಪ್ ಎಷ್ಟಿದೆ ಅಂತ ಡೈವ್ ಹಾಕಲಿಕ್ಕೆ ಈಗಲಿಂದನೇ ಮಾಡ್ತಾ ಇದ್ದಾರೆ ಮೆಜರ್ಮೆಂಟ್. ಎಲ್ಲೆಲ್ಲಿ ನಾವು ಡೈವ್ ಹಾಕ್ಬೋದು, ಎಲ್ಲಿ ಸ್ವಿಮ್ ಮಾಡ್ಬೋದು ಅಂತ ಈಗಲೇ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ. ಬಟ್ ರೆಸಾರ್ಟ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ನಂತರ ನಾವು ಬಂದಿದ್ದು ಬಾದಾಮಿಯ ಬನಶಂಕರಿ ದೇವಸ್ಥಾನಕ್ಕೆ. ಕಾರು ಪಾರ್ಕ್ ಮಾಡಿ ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲ, ಇಲ್ಲಿ ತೆಂಗಿನಕಾಯಿ ಒಡೆಯೋದಿತ್ತು, ಒಡಿಸೋದಾ ತೆಂಗಿನಕಾಯಿ? ದೇವಿಗೆ ಉಡಿ ಕೊಡಲಿಕ್ಕೆ ನಾನೆಲ್ಲ ತಯಾರು ಮಾಡ್ಕೊತಾ ಇದ್ದೀನಿ. ಕಾಲು ತೊಳ್ಕೊಳ್ತಾ ಇದ್ದೀವಿ. पूजा ऑफिस
ಕ್ಯೂ ಅಲ್ಲಿ ದರ್ಶನಕ್ಕೆ ಹೊರಟಿದ್ದೀವಿ ನಾವು ಇವಾಗ. ಕ್ಯೂದಲ್ಲಿ ಮುಗಿತಾ ಬಂತು. ದೇವಸ್ಥಾನದೊಳಗೆ ಎಂಟ್ರಿ ಮಾಡ್ತಾ ಇದ್ವಿ. ಒಳಗಡೆ ಫೋಟೋ ಅಲೋವಿಲ್ಲ, ಹಾಗಾಗಿ ಅಲ್ಲಿ ಮಾಡಿಲ್ಲ. ನಂತರ ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಒಬ್ಬರ ಹತ್ರ ರೊಟ್ಟಿ ತೊಗೊಂಡ್ವಿ. ಅಲ್ಲಿ ರೊಟ್ಟಿ ಫೇಮಸ್ಸು. ಅಲ್ಲಿ 2 ಮಂದಿ ಬಡವರಿಗೆ ನಮ್ಮ ಅನನ್ಯನ ಕೈಲಿ ರೊಟ್ಟಿಯನ್ನು ಕೊಡಿಸಿದ್ವಿ. ಅನ್ನದಾನ ಅನ್ನೋದು ತುಂಬ ಶ್ರೇಷ್ಠವಾದ ದಾನ, ಹಾಗಾಗಿ ಕೊಡಿಸಿದ್ವಿ. ಹಾಗೆ ಸಂಜೆ ಲಾಡ್ಜಲ್ಲಿ ನಮ್ಮದು ಏನು ರೆಸಾರ್ಟ್ ಇತ್ತು ಅಲ್ಲಿ ಇವರೆಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೆ ಶುರು ಮಾಡಿದರು ರಾತ್ರಿ. ಇದು ನಮ್ಮ ಮೊದಲನೇ ದಿನದ ಅನುಭವ ಬಾದಾಮಿ ಟ್ರಿಪ್ಪಲ್ಲಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ತಿಳಿಸಿ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಪಟ್ಟದಕಲ್ಲಿಗೆ ಹೋಗಿದ್ದೆಲ್ಲ ಹಾಕ್ತೀನಿ, ಹಾಗೆ ಬಾದಾಮಿ ಗುಹಾಂತರ ದೇವಾಲಯಗಳ ಬಗ್ಗೆನೂ ಹಾಕ್ತೀನಿ. ಇದು ಮೊದಲನೇ ದಿನ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.